ನಮಸ್ಕಾರ ಫ್ರೆಂಡ್ಸ್, ನನ್ನ ಹತ್ರ ಈಗ ಎರಡು ಪ್ರೀಮಿಯಂ ಕ್ಯಾಮ್ರಾ ಸ್ಮಾರ್ಟ್ ಫೋನ್ಸ್ ಇದಾವೆ. ಮೊದಲನೇದು ಒಪ್ಪೋ ರಿನೋ 15, ಮತ್ತೊಂದು ಹೊಸದಾಗಿ ಲಾಂಚ್ ಆಗಿರುವ ಒಪ್ಪೋ ರಿನೋ 16. ಈ ವಿಡಿಯೋದಲ್ಲಿ ಎರಡು ಫೋನ್ಗಳ ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಮತ್ತು ಓವರ್ ಆಲ್ ಎಲ್ಲ ಪಾರ್ಟ್ನ ಕಂಪ್ಯಾರಿಸನ್ ಮಾಡೋಣ. ಈಗಿನ ಟೈಮ್ನಲ್ಲಿ ನೀವು ರಿನೋ 15 ತಗೊಳ್ಬೇಕಾ ಅಥವಾ ಹೊಸದಾಗಿ ಲಾಂಚ್ ಆಗಿರೋ ರಿನೋ 16ನ ತಗೊಳ್ಬೇಕು ಅಂತಿದ್ದೀರಾ? ಈ ಡೌಟ್ಸ್ಗೆ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಉತ್ತರ ನಾವು ಕೊಡ್ತೀವಿ. ಎರಡು ಫೋನ್ನ ಪರ್ಚೇಸ್ ಮಾಡಬೇಕಾ? ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎರಡು ಫೋನ್ಗಳ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳ ಬಾಕ್ಸ್ನಲ್ಲಿ ಸೇಮ್ ಇದಾವೆ, ಜಾಸ್ತಿ ಏನು ಚೇಂಜಸ್ ಇಲ್ಲ ಮತ್ತು ಎರಡು ಫೋನ್ಗಳಲ್ಲಿ ನಿಮಗೆ ಎಲ್ಲ ಸಿಗ್ತಾ ಇದೆ. ನೀವೇನು ಎಕ್ಸ್ಟ್ರಾ ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ ಫೋನ್ಸ್ನ ಡಿಸೈನ್ ಬಗ್ಗೆ ಮಾತಾಡೋಣ. ಫಸ್ಟ್ ಲುಕ್ಗೆ ರಿನೋ 15 ಮತ್ತು ರಿನೋ 16 ಎರಡು ಫೋನ್ ನೋಡಿದ್ರೆ ತುಂಬ ಸಿಮಿಲರ್ ಆಗಿ ಕಾಣುತ್ತೆ. ಒಪ್ಪೋ ತನ್ನ ಪ್ರೀಮಿಯಂ ಡಿಸೈನ್ ಲ್ಯಾಂಗ್ವೇಜ್ನ ಈ ಸತಿ ನೀವು ಕಂಟಿನ್ಯೂ ಮಾಡಿದೆ. ಇನ್ನು ಬ್ಯಾಕ್ ಪೆನಲ್ ಗ್ಲಾಸ್ ಫಿನಿಶಿಂಗ್ ಜೊತೆಗೆ ಬರ್ತಾ ಇದೆ, ಆದ್ದರಿಂದ ಎರಡರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಬೀಳಲಿಲ್ಲ. ಇದಕ್ಕೆ ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ನಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಲಾಗಿದೆ. ಕ್ಯಾಮ್ರಾ ರಿಂಗ್ ಪ್ಲೇಸ್ಮೆಂಟ್ ಮತ್ತು ಫಿನಿಶಿಂಗ್ನಲ್ಲಿ ಮಾತ್ರ ಸಣ್ಣ ಡಿಫ್ರೆನ್ಸ್ ಕಾಣ್ತಾ ಇದೆ. ಇದನ್ನು ಬಿಟ್ಟರೆ ಡಿಸೈನ್ನಲ್ಲಿ ಜಾಸ್ತಿ ಏನು ಚೇಂಜಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇನ್ನು ಫ್ರೇಮ್ ಅಲ್ಯೂಮಿನಿಯಂ ಆಗಿರೋದ್ರಿಂದ ಎರಡು ಫೋನ್ಗಳು ಕೈಯಲ್ಲಿ ಹಿಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕಲರ್ ಆಪ್ಷನ್ ಕೂಡ ಎರಡರಲ್ಲೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ರಿನೋ 16ನಲ್ಲಿ ಹೊಸ ಪ್ಯಾಟರ್ನ್ ಮತ್ತು ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರೀಮಿಯಂ ಲುಕ್ ಸಿಗ್ತಾ ಇದೆ. ಬಿಲ್ಡ್ ಕ್ವಾಲಿಟಿ ಎರಡರೂ ಎಕ್ಸಲೆಂಟ್ ಆಗಿದೆ, ಇಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಆದರೆ ನನ್ನ ಪ್ರಕಾರ ಡಿಸೈನ್ ವಿಷಯದಲ್ಲಿ ರಿನೋ 16 ಸ್ಲೈಟ್ಲಿ ಮಾಡರ್ನ್ ಫೀಲ್ ಕೊಡುತ್ತೆ, ಆದರೆ ರಿನೋ 15 ಕೂಡ ಈಗಲೂ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಇನ್ನು ಈ ಫೋನ್ಸ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇತ್ತೀಚೆಗೆ ಜಾಸ್ತಿ ಸ್ಮಾರ್ಟ್ಫೋನ್ ದೊಡ್ಡ ಡಿಸ್ಪ್ಲೇ ಜೊತೆಗೆ ಬರ್ತಾ ಇದ್ದಾವೆ. ಆದರೆ ರಿನೋ ಸೀರೀಸ್ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ರಿನೋ 16ನಲ್ಲಿ 6.32 ಇಂಚಸ್ ಅಮೋ LED ಫ್ಲಾಟ್ ಡಿಸ್ಪ್ಲೇ ಸಿಗ್ತಾ ಇದೆ. 1.5K ರೆಸೊಲ್ಯೂಷನ್ ಇದೆ. 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಜೊತೆಗೆ ಅಲ್ಟ್ರಾ ಸ್ಲಿಮ್ ಬೆಜಲ್ಸ್ ಇರೋದ್ರಿಂದ ಫೋನ್ ನೋಡೋದಕ್ಕೆ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಪೀಕ್ ಬ್ರೈಟ್ನೆಸ್ ಕೂಡ ಜಾಸ್ತಿ ಇದಾವೆ. ಔಟ್ಡೋರ್ನಲ್ಲಿ ಕಂಟೆಂಟ್ ನೋಡಿದಾಗ ಯಾವುದೇ ಸಮಸ್ಯೆ ಆಗಲ್ಲ. ಮತ್ತು ರಿನೋ 15ನಲ್ಲಿ 6.59 ಇಂಚಸ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಕೂಡ 120 Hz ರಿಫ್ರೆಶ್ ರೇಟ್ನ ಹೊಂದಿದೆ ಮತ್ತು ಎಕ್ಸಲೆಂಟ್ ಕಲರ್ ರೀಪ್ರೊಡಕ್ಷನ್ ಮಾಡುತ್ತೆ. ಒಂದು ಕೈಯಲ್ಲಿ ಯೂಸ್ ಮಾಡೋದಕ್ಕೆ ಎರಡು ಫೋನ್ಗಳು ಕಂಫರ್ಟಬಲ್ ಆಗಿದೆ. ನೀವು ಕಾಂಪ್ಯಾಕ್ಟ್ ಫೋನ್ ಇಷ್ಟಪಡೋದಾದರೆ ರಿನೋ 16 ಜಾಸ್ತಿ ಇಷ್ಟ ಆಗ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಎರಡು ಎಕ್ಸಲೆಂಟ್ ಆಗಿದ್ದಾವೆ. ಎರಡು ಡಿಸ್ಪ್ಲೇ ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ. ಎರಡು ಫೋನ್ ಡಿಸ್ಪ್ಲೇಲಿ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ಇನ್ನು ಈ ಫೋನ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ರಿನೋ 16ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಇರೋದ್ರಿಂದ ಆ್ಯಪ್ಸ್ ಓಪನಿಂಗ್ ಸ್ಪೀಡ್, ಮಲ್ಟಿಟಾಸ್ಕಿಂಗ್ ಮತ್ತು ಗೇಮಿಂಗ್ ಇನ್ನಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. BGMI, COD ಮೊಬೈಲ್, ಫ್ರೀ ಫೈರ್ ಮ್ಯಾಕ್ಸ್ ಥರ ಗೇಮ್ಸ್ ಹೈ ಗ್ರಾಫಿಕ್ಸ್ನಲ್ಲಿ ಸ್ಮೂತಾಗಿ ರನ್ ಆಗುತ್ತೆ. ಇನ್ನು ರಿನೋ 15ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ಡೈಲಿ ಯೂಸೇಜ್ಗೆ ತುಂಬ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಸೋಷಿಯಲ್ ಮೀಡಿಯಾ, ಕ್ಯಾಮ್ರಾ, ವಿಡಿಯೋ ಎಡಿಟಿಂಗ್, ಮಲ್ಟಿಟಾಸ್ಕಿಂಗ್ ಎಲ್ಲವೂ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. ಗೇಮಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಪ್ಯೂರ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ರೆನೋ 16ಗೆ ಅಡ್ವಾಂಟೇಜ್ ಇದೆ, ಯಾಕಂದರೆ ಹೊಸ ಫೋನ್ ಜೊತೆಗೆ ಇದು ಆಪ್ಟಿಮೈಸ್ ಆಗಿರುತ್ತೆ. ಆದರೆ ಎರಡು ಫೋನ್ಗಳಲ್ಲಿ ನಾನು ಗೇಮ್ ಮಾಡಿ ಟೆಸ್ಟ್ ಮಾಡಿದ್ದೀನಿ. ಎರಡು ಫೋನ್ಗಳಲ್ಲಿ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಎರಡು ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈಗ ಎರಡು ಫೋನ್ಗಳ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಒಪ್ಪೋ ರಿನೋ 16ನಲ್ಲಿ 6700 mAh ಬ್ಯಾಟ್ರಿ ಇದೆ. ಒಪ್ಪೋ ರಿನೋ 15ನಲ್ಲಿ 6500 mAh ಬ್ಯಾಟ್ರಿ ಇದೆ. ಡಿಫ್ರೆನ್ಸ್ ಕೇವಲ 200 mAh ಬ್ಯಾಟ್ರಿ ಮಾತ್ರ ಇದೆ. ಆದರೆ ಎರಡು ಫೋನ್ಗಳು 80 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಬರ್ತದೆ. ಎರಡು ಫೋನ್ಗಳಲ್ಲಿ ಕೂಡ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ಯಾವುದೇ ಕಂಪ್ಲೇಂಟ್ಸ್ ಇರೋದಿಲ್ಲ. ಬ್ಯಾಟ್ರಿ ಆಪ್ಟಿಮೈಸೇಷನ್ ಕೂಡ ಒಪ್ಪೋ ಚೆನ್ನಾಗಿ ಮಾಡಿದೆ. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳು ಆಂಡ್ರಾಯ್ಡ್ 16 ಮತ್ತು ಕಲರ್ಸ್ OS 16 ಜೊತೆಗೆ ಬರ್ತಾ ಇದೆ. UI ತುಂಬ ಸ್ಮೂತ್ ಆಗಿರುತ್ತೆ, ಆನಿಮೇಷನ್ ಫಾಸ್ಟ್ ಆಗಿರುತ್ತೆ, ಕಸ್ಟಮೈಸೇಷನ್ ಫೀಚರ್ಸ್ ತುಂಬ ಸಿಗ್ತಾ ಇದೆ. ಲಾಂಗ್ ಟರ್ಮ್ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಎಕ್ಸೆಪ್ಟ್ ಮಾಡ್ಬೋದು. ಆದರೆ ರಿನೋ 16ನಲ್ಲಿ ಜಾಸ್ತಿ AI ಫೀಚರ್ಸ್ ಸಿಗ್ತಾ ಇದೆ. ಸ್ನ್ಯಾಪ್ ಕೀ ಕೂಡ ಸಿಗುತ್ತೆ, ಇದನ್ನು ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಈಗ ಕನೆಕ್ಟಿವಿಟಿ ಕಡೆ ಬಂದರೆ, ಎರಡು ಫೋನ್ಗಳಲ್ಲಿ Wi-Fi 6 ಸಿಗ್ತಾ ಇದೆ, ಬ್ಲೂಟೂತ್ 5.4 ಸಿಗ್ತಾ ಇದೆ, 5G ಸಪೋರ್ಟ್ ಇದೆ. ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ಫಾಸ್ಟ್ ಆಗಿ ಓಪನ್ ಆಗುತ್ತೆ ಮತ್ತು IP68 ಮತ್ತು IP69 ವಾಟರ್ ರೆಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ಪ್ರೀಮಿಯಂ ಫೀಚರ್ಸ್ ಎರಡು ಫೋನ್ಗಳಲ್ಲೂ ಆಲ್ಮೋಸ್ಟ್ ಸೇಮ್ ಇದೆ. ಈಗ ರೆನೋ ಸೀರೀಸ್ನ ಬಿಗ್ಗೆಸ್ಟ್ ಹೈಲೈಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ,
ಮೊದಲು ರೆನೋ 16 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಹಾರ್ಡ್ವೇರ್ ನೋಡೋದಾದ್ರೆ ಪೋರ್ಟ್ರೇಟ್ ಫೋಟೋಗ್ರಫಿ ಮತ್ತು ಡೀಟೇಲ್ ಕ್ಯಾಪ್ಚರ್ನಲ್ಲಿ ರೆನೋ 16 ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇನ್ನು ರೆನೋ 15 ಬಗ್ಗೆ ಮಾತಾಡೋದಾದ್ರೆ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಎರಡು ಫೋನ್ಗಳ ಫೋಟೋಸ್ ಆಲ್ಮೋಸ್ಟ್ ಸೇಮ್ ಇದೆ ಅನಿಸುತ್ತೆ. ಆದರೆ ರೆನೋ 16ನಲ್ಲಿ ಕಲರ್ಸ್ ನ್ಯಾಚುರಲ್ ಆಗಿದೆ, ರೆನೋ 15ನಲ್ಲಿ ಸ್ವಲ್ಪ ಬೂಸ್ಟ್ ಕಲರ್ಸ್ ಬರುತ್ತೆ. ಆದರೆ ಎರಡು ಫೋನ್ಗಳಲ್ಲಿ ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಶಾಡೋಸ್ ಮತ್ತು ಹೈಲೈಟ್ಸ್ ಕೂಡ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಓವರ್ ಪ್ರೊಸೆಸಿಂಗ್ ತುಂಬ ಕಡಿಮೆ ಇರೋದ್ರಿಂದ ಫೋಟೋ ಸೋಷಿಯಲ್ ಮೀಡಿಯಾಗೆ ರೆಡಿಯಾಗಿ ಬರುತ್ತೆ. ಎರಡು ಫೋನ್ಗಳಲ್ಲಿ 50 MP ಟೆಲಿಫೋಟೋ ಸೆನ್ಸರ್ ಇರೋದ್ರಿಂದ ಏಜ್ ಡಿಟೆಕ್ಷನ್ ತುಂಬ ಕ್ಲೀನ್ ಆಗಿದೆ, ಬ್ಯಾಕ್ಗ್ರೌಂಡ್ ಬ್ಲರ್ ನ್ಯಾಚುರಲ್ ಫೀಲ್ ಕೊಡುತ್ತೆ ಮತ್ತು ಸಬ್ಜೆಕ್ಟ್ ಸಪ್ರೇಷನ್ ಕೂಡ ಅಕ್ಯುರೇಟ್ ಆಗಿ ಬರುತ್ತೆ. ಹ್ಯೂಮನ್ ಸ್ಕಿನ್ ಟೋನ್ ಕೂಡ ಓಪೋ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದೆ. ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾಣಿಸುತ್ತೆ. ರೆನೋ 16ನಲ್ಲಿ 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರೋದ್ರಿಂದ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ರೆನೋ 15ನಲ್ಲಿ ಸ್ವಲ್ಪ ಡೀಟೇಲ್ಸ್ ಕಡಿಮೆ ಇದೆ ಅಂತ ಕಾಣಿಸುತ್ತೆ, ಆದರೆ ಆವ್ರೇಜ್ಗಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಡೇಲೈಟ್ನಲ್ಲಿ ಕಲರ್ಸ್ ಮೇನ್ ಕ್ಯಾಮ್ರಾಗೆ ಆಲ್ಮೋಸ್ಟ್ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಲೋ ಲೈಟ್ನಲ್ಲಿ ನಾಯ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಸೆಲ್ಫಿ ಕ್ಯಾಮ್ರಾ ಕೂಡ ಎರಡು ಫೋನ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗೆ ಇಷ್ಟ ಆಗುವ ರೀತಿಯಲ್ಲಿ ಟ್ಯೂನ್ ಮಾಡಲಾಗಿದೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ, HDR ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫೀಸ್ ಕೂಡ ಕ್ಲೀನಾಗಿ ಬರುತ್ತೆ. ಎರಡು ಫೋನ್ಗಳಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಡೇಲೈಟ್ ಫೋಟೋಗ್ರಫಿ, ಪೋರ್ಟ್ರೇಟ್ಸ್ ಹಾಗೂ ಸೆಲ್ಫಿ ಎಲ್ಲವೂ ರೆನೋ 15 ಈಗಾಗಲೇ ತುಂಬ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆದರೆ ಕ್ಯಾಮ್ರಾ ಹಾರ್ಡ್ವೇರ್ ಅಪ್ಗ್ರೇಡ್ ನೋಡಿದ್ರೆ ರೆನೋ 16ಗೆ ಇಲ್ಲಿ ಕ್ಲಿಯರ್ ಅಡ್ವಾಂಟೇಜ್ ಇದೆ. ಹಾಗಾದ್ರೆ ಈಗ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಯಾವ ಫೋನ್ನ ಬೈ ಮಾಡಬೇಕು? ನಿಮ್ಮ ಹತ್ರ ರೆನೋ 15 ಇಲ್ಲ ಅಂದರೆ ಮತ್ತು ಹೊಸ ಫೋನ್ ತಗೊಳ್ಬೇಕು ಅಂದರೆ ರೆನೋ 16 ಲಾಂಚ್ ಆಗಿದೆ. ಇದರ ಪ್ರೈಸ್ 47,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಕ್ಯಾಮ್ರಾ ಅಪ್ಗ್ರೇಡ್, ಪ್ರೊಸೆಸರ್ ಅಪ್ಗ್ರೇಡ್ ಹಾಗೂ ಬ್ಯಾಟ್ರಿ ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ನೀವು ಈಗಾಗಲೇ ರೆನೋ 15ನ ಯೂಸ್ ಮಾಡ್ತಿದ್ರೆ ಅಪ್ಗ್ರೇಡ್ ಮಾಡೋಷ್ಟು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಅದು ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ಪ್ರಕಾರ ರೆನೋ 15 ಚೆನ್ನಾಗಿದೆಯಾ ಅಥವಾ ರೆನೋ 16 ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್. ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ಜೊತೆಗೆ ಮತ್ತಷ್ಟು ಸಿಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.